ದಿನಚರಿ ಚೆನ್ನಾಗಿದ್ದಾಗ ಮಾತ್ರ ಅಮ್ಮ ನಿನಗೆ ಯಾವುದೇ ಕಾರಣಕ್ಕೂ ನಿನ್ನ ದೇಹವನ್ನು ನಿನ್ನ ಮನಸ್ಸಿಗೆ ಸ್ಪಂದಿಸುತ್ತದು. ದೇಹ ಮತ್ತು ಮನಸ್ಸು ಸಮತೋಲನವಾಗಿರಬೇಕು. ಮನಸ್ಸೇ ಒಂದು ರೀತಿ, ದೇಹನೇ ಒಂದು ರೀತಿ ಆದರೆ ನಿನ್ನನ್ನು ನೀನೇ ಸಮರ್ಥನೆ ಮಾಡ್ಕೊಳಕ್ಕಾಗಿಲ್ಲ. ಇದ್ರ ಮಧ್ಯೆ ಎದುರುಗಡೆ ಆ ವ್ಯಕ್ತಿ ಸಡನ್ನಾಗಿ ಏನೋ ಒಂದು ಕೇಳ್ತಾರೆ, ಅಪ್ಪ ಆಗ್ಬೋದು, ಅಮ್ಮ ಇರ್ಬೋದು, ಗಂಡ ಇರ್ಬೋದು, ಲವರ್ ಇವನ್ ಯಾರಾಗಿರ್ಬೋದು, ಅದಕ್ಕೆ ಸ್ಪಂದಿಸೋಕ್ಕಾಗಲ್ಲ. ತುಂಬ ಸಿಟ್ಟು ಬರುತ್ತೆ, ಬೇಜಾರಾಗುತ್ತೆ, ಏನು ಬೇಕಾದ್ರೂ ಆಗ್ಬೋದು. ಗುರುಜಿ, ಈಗ ನಂದೊಂದು ಪ್ರಶ್ನೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಗಂಡಿನ ದೇಹ ಸಮತೋಲನವಾಗಿ ಆಗಿರುತ್ತೆ, ಸೊ ಅವರ ದಿನಚರಿನೂ ಚೆನ್ನಾಗಿರುತ್ತೆ, ಹೆಣ್ಣಿನ ದೇಹ ಇರೋದಿಲ್ಲ, ಆಗೇನು ಮಾಡೋದು? ಇಲ್ಲಿ ವಿಷಯ ಇಷ್ಟೇ, ಮದುವೆ ಮಾಡೋ ಉದ್ದೇಶ ಏನಕ್ಕಮ್ಮ? ಮದುವೆ ಏನಕ್ಕೆ ಮಾಡೋದು? ಇಬ್ಬರು ಸಂತೋಷವಾಗಿ ಜೀವನ. ಅದು ನಾವು ಅನ್ಕೊಂಡಿರೋದು ನಮ್ಮ ಪ್ರತಿಷ್ಠೆಗಷ್ಟೇ. ಯಾರು ಇದಾರಾಗೆ ಇಲ್ಲ, ನಾವು ಅನ್ಕೋತಾ ಇದ್ದೀವಿ. ಕಿತ್ತೋಗ್ತಾನೆ ಇದೆ, ಕೋರ್ಟ್ಗೆ ಹೋಗ್ತಾನೆ ಇದೆ, ಅನ್ಕೋತಾ ಇದ್ದೀವಿ ನಾವು ಚೆನ್ನಾಗಿರ್ಲಿ, ಖುಷಿಯಾಗಿರ್ಲಿ, ನಮ್ಮ ಕಣ್ಣು ಮುಂದೆ ಓಡಾಡ್ಕೊಂಡಿರ್ಲಿ. ಹಾಗಿದ್ರೆ ಖುಷಿಯಾಗಿರೋರು ಯಾರು ಇಲ್ವಾ? ಒಂದೆರಡು ನಿಮಿಷ, ಇದು ಹೊರನೋಟಕ್ಕೆ ಸಂಸಾರದಲ್ಲಿ ಹೇಳಲಿಕ್ಕೆ ಬರಲ್ಲ. ಕಾರ್ ಇಟ್ಕೊಂಡು ಬಂಗ್ಲಾ ಇದೆ ಅಂದ್ಬಿಟ್ಟು ಅವರಿಬ್ರು ಕೆಲಸದಲ್ಲಿದ್ದಾರೆ ಅಂದ ತಕ್ಷಣ ಅವರಿಬ್ರು ಚೆನ್ನಾಗಿದ್ದಾರೆ ಅದನ್ನು ನಾವು ಒಪ್ಕೊಳಕ್ ರೆಡಿ ಇಲ್ಲ. ನಾವು ಮಾತಾಡ್ತಿರ್ತಕ್ಕಂಥ ವಿಚಾರ ಏನಂದ್ರೆ ಶ್ರೀಮಂತಿಕೆ ಅಲ್ಲ, ದೇಹ ಶ್ರೀಮಂತಿಕೆ ಬಗ್ಗೆ ಮಾತಾಡ್ತಾ ಇರೋದು. ಹೌದು, ಅವರು ವೈಯಕ್ತಿಕ, ಅದು ಸಂಪಾದನೆ ಆಸ್ತಿ ಅದ ವೈಯಕ್ತಿಕ. ನಾವಿಲ್ಲಿ ಮಾತಾಡ್ತಾ ಆರೋಗ್ಯ ರಹಸ್ಯದ ವಿಷಯ ಏನು ಅಂದರೆ ದೇಹ ಮತ್ತು ಮನಸ್ಸು, ಇದು ನಾವು ಎಷ್ಟರ ಮಟ್ಟಕ್ಕೆ ಅದನ್ನು ಬಳಸ್ತಾ ಇದ್ದೀವಿ. ನಾವೇನಾಗ್ಬಿಟ್ಟಿದ್ದೀವಿ, ಮನಸ್ಸಿನ ಅಂಡರ್ಟೇಕ್ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಮನಸ್ಸನ್ನು ನಮ್ಮ ಕಂಟ್ರೋಲ್ ತೊಗೋಬೇಕು, ತೊಗೊಳಕ್ಕಾಗಿಲ್ಲ. ಆಗಿದೆಯೇನಮ್ಮ? ಅದರಿಂದ ಹೋಗ್ತಾ ಇದ್ದೀವಿ ನಾವು, ಅಂದರೆ ನಾವು ಗುಲಾಮರಾಗಿದ್ದೀವಿ. ಅಂದರೆ ನಮ್ಮ ಮನಸ್ಸನ್ನು ನಮಗೆ ಕಂಟ್ರೋಲ್ ತಗೊಳಕ್ ಆಗ್ತಿಲ್ವಲ್ಲ, ಯಾಕೆ ಅಂತ ಅದೇ ಪ್ರಶ್ನೆ ಆಗಿರೋದು. ಇವಾಗ ನಾನು ಇವತ್ತು ಹೇಳ್ತಿರೋದೇ ಅದು. ಹೆಣ್ಣಿನ ವಿಚಾರದಲ್ಲಿ ಏನಕ್ಕೆ ದೇಹಶಾಸ್ತ್ರ ಅಂತ ವಿಷಯ ಹೇಳಿದೆ ಅಂತಂದರೆ, ಮಂತ್ಲಿ ಅಂತಕ್ಕಂಥದ್ದು ಹೆಣ್ಣಿಗೆ ಬರ್ತಕ್ಕಂಥದ್ದು ಒಂದೇ ಕಾರಣ. ಏನಕ್ಕೆ ಹೇಳ್ತಾ ಇದ್ದೀನಿ, ಇದಕ್ಕೆ ಬೇಕಾದಷ್ಟು ವಿಚಾರಗಳು ಬೇಕಾದಷ್ಟು ಹೋಗ್ತದೆ. ಯಾಕೆಂದರೆ ಕರೆಕ್ಟ್ ಮಾತಾಡಿದಾಗ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾಕೆಂದರೆ ಹೆಣ್ಣಿಗೆ ಅದು ಬಿಟ್ಟು ಎರಡನೇ ಜೀವನ ಹೆಣ್ಣಿಗದು. ತಾಯಿ ಗರ್ಭದಲ್ಲಿ ಹುಟ್ಟಿದ್ದು ಒಂದು, ಎರಡನೇದು ಋತು. ಇದನ್ನು ಸರಿಯಾದ ರೀತಿಯಲ್ಲಿ ಕಾಪಾಡ್ಕೊಳ್ತಕ್ಕಂಥದಕ್ಕೆ ಇವತ್ತಿನ ಒಂದು ಆಧುನಿಕ ಪ್ರಪಂಚದಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲ. ಕಾರಣ ಸ್ಟಡಿ, ಓದ್ಕೋಬೇಕು, ಕಾಲೇಜಿಗೆ ಮಿಸ್ ಆಗಬಾರ್ದು. ರಜಾ ಆಗಿ 3 ದಿನ ಮನೆಯಲ್ಲಿ ರೆಸ್ಟ್ ತಗೊಂಡು ದೇಹವನ್ನು ಸರಿಯಾದ ರೀತಿಯಲ್ಲಿ ಪೋಷಣೆ ಮಾಡಬೇಕು ಅಂತ ಯಾರಿಗೂ ರೆಡಿ ಇಲ್ಲ. ಕೊನೆ ಪಕ್ಷ ಕೆಲವು ಅಪ್ಪ ಅಮ್ಮಂದಿರು ಹೇಳ್ಬಹುದೇನೋ, ಕೆಲವು ಅಪ್ಪ ಅಮ್ಮಂದಿರು, ಕೆಲವರು ಅವರೇ ಹೇಳ್ತಾರೆ ಮಿಸ್ ಮಾಡ್ಕೋಬೇಡ ಕಾಲೇಜು, ಎಕ್ಸಾಮ್ ಟೈಮು ಹೋಗು ಅಂತ ಅವರೇ ಕಳಿಸ್ಕೊಡ್ತಾರೆ. ಯಾಕೆಂದರೆ ಮಗಳ ಲೈಫ್ ಮುಖ್ಯ ಅಂತ. ಅದು ಲೈಫ್ ಅಲ್ಲ, ಅದು ಸಂಪಾದನೆ ಮಾಡೋಕ್ಕೆ ದಾರಿ ತೋರಿಸ್ತಾ ಇರೋದು ನೀವು. ಅದು ಸಂಪಾದನೆ ಆಗ್ಬೋದು, ಆಗದೇ ಇರ್ಬೋದು. ಆಮೇಲೆ ಗೊತ್ತಾಗುತ್ತೆ ಮದುವೆ ಆಯಿತು, ಸಂಪಾದನೆ ಇದೆ ಅಂತ ಅಂದ್ಕೊಂಡು ಅದು ನನ್ನ ಮಗಳು ನೆಮ್ಮದಿ ಇಲ್ಲ ಅಂತ ಕೂತ್ಕೊಂಡು ಅಳ್ತಾರಲ್ಲ, ಅವತ್ತು ಗೊತ್ತಾಗತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಎನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.